ವೈಷ್ಣವಿ. ಹಾಯ್ ಅದಕ್ಕೆ. ಶಾಪಿಂಗ್ ಹೋಗಿದ್ರಾ? ಎಕ್ಸಾಕ್ಟ್ಲಿ, ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದೆ, ಬಟ್ ಯು ಡಿಡ್ ನಾಟ್ ಪಿಕ್ ಮೈ ಕಾಲ್. ಕಾಲೇಜಲ್ಲಿದ್ದೆ ಅದಕ್ಕೆ. ದಟ್ಸ್ ಫೈನ್. ಯು ನೋ ವಾಟ್, ನಿನಗೆ ಸೂಟ್ ಆಗೋ ಥರ ಬ್ಯೂಟಿಫುಲ್ ಆಗಿರೋ ಕಾಸ್ಟ್ಯೂಮ್ಸ್ ತಗೊಂಡ್ಬಂದಿದ್ದೀನಿ. ವೆಯ್ಟ್. ಹೇ, ಸಕ್ಕತ್ತಾಗಿವೆ ಅದಕ್ಕೆ. ಬೈ ದ ವೇ, ಆ ಲಾಯರ್ ಮನೆಗೆ ಯಾಕೆ ಬಂದಿದ್ಲು? ಬೈ ಚಾನ್ಸ್ ಇವರಿಬ್ರು ಮಧ್ಯೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಅಂಡ್ ಅವಳನ್ನ ನೋಡಿ ವಿರಾಟ್ ವಾಸ್ ರಿಯಲಿ ಟೆನ್ಸ್ಡ್. ಏನ್ ನಡೀತಾ ಇದೆ? ಹೇಗಾದ್ರೂ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೋಬೇಕಲ್ಲ. ಲೆಟ್ ಮಿ ಚೆಕ್. ಸೆಪರೇಟ್ ಬೆಡ್. ಹಾಗಾದ್ರೆ ಪೌರ್ಣಮಿ ಆ್ಯಂಡ್ ವಿರಾಟ್ ಆರ್ ನಾಟ್ ಟುಗೆದರ್. ಅವರಿಬ್ಬರ ಮಧ್ಯೆ ಏನೋ ಪ್ರಾಬ್ಲಮ್ ಇದೆ. ದ್ಯಾಟ್ಸ್ ವೈ ಅದಕ್ಕೆ ಲಾಯರ್ ಬಂದಿದ್ದಾರೆ. ಇವರಿಬ್ಬರ ಮಧ್ಯೆ ಪ್ರಾಬ್ಲಮ್ ಇದೆ ಅಂದಮೇಲೆ ಆದಷ್ಟು ಬೇಗ ಈ ಮ್ಯಾಟರ್ನ ಹೊರಗಡೆ ಲೀಕ್ ಮಾಡಿ ಈ ಇಡಿಯಟ್ ಪೌರ್ಣಮಿನ ಬೇಗ ಮನೆಯಿಂದ ಹೊರಗೆ ಹಾಕಬೇಕು. I should do something. ಅಜ್ಜಿ, ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು. ನೀವು ಹೀಗೆ ಕೋಪ ಮಾಡ್ಕೊಂಡ್ರೆ ಹೇಗೆ ಹೇಳಿ? ಐ ಮೀನ್, ನಿಮ್ಮ ಕಷ್ಟ ಸುಖಕ್ಕೆ ಆಗ್ಬೇಕಾಗಿರೋದು ನಾನೇ ಅಲ್ವಾ? ಏನು ಅಸಂಬದ್ಧವಾಗಿ ಮಾತಾಡ್ತಿದ್ದೀಯ? ನನ್ನ ಮೊಮ್ಮಗಳನ್ನ ಹಾಳು ಮಾಡೋಕೆ ಹೊರಟವಳಲ್ವೇನೆ ನೀನು? ಅದು ಅಜ್ಜಿ, ಆ್ಯಕ್ಚುಲಿ ನೀವು ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ. ಐ ಮೀನ್, ಪಾಪ ಅವಳು ಆಸೆ ಪಟ್ಟ ಹಾಗೆ ಇರಬೇಕು ಅಂತ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ. ಅದು ತಪ್ಪ? ಅಂಥ ಆಸೆಗಳೆಲ್ಲ ನಿನಗಿರೋದಕ್ಕೆ ನಮಗೆ ಮೈಯೆಲ್ಲ ಉರಿತಾ ಇದೆ. ಅಂಥದ್ರಲ್ಲಿ ನಮ್ಮ ಮೊಮ್ಮಗಳಿಗಿದೆ ಅಂದರೆ ನಮಗೆ ಹೇಗಾಗಬೇಡ? ಇಂಥ ವಿಷಯ ಇದೆ ಅಂದಾಗ ನಮಗೂ ಬಂದು ತಿಳಿಸ್ಬೇಕು. ಇಲ್ಲ ಅಂದರೆ ಪೌರ್ಣಮಿಗಾದರೂ ಬಂದು ತಿಳಿಸ್ಬೇಕು ತಾನೆ? ಪೌರ್ಣಿಮೆ ವಯಸ್ಸಲ್ಲಿ ಚಿಕ್ಕವಳಾದರೂ ಅವಳಿಂದ ನೀನು ಕಲಿಬೇಕಾಗಿರೋ ತುಂಬ ಇದೆ, ತಿಳ್ಕೊ. ಎಕ್ಸಾಕ್ಟ್ಲಿ, ಯು ಆರ್ ರೈಟ್ ತಾತ. ಬಟ್ ಯು ನೋ ವಾಟ್, ಅವಳು ಹಾಗೆ ನನಗೆ ನಾಟಕ ಮಾಡ್ಕೊಂಡಿರೋದಕ್ಕೆ ಬರಲ್ಲ. ಏನು ನಾಟಕ? ಯಾರು ನಾಟಕ ಮಾಡ್ತಿದ್ದಾರೆ? ಇನ್ಯಾರು? ಯಾರ್ ಪೌರ್ಣಮಿ. ಹೌದು, ಅವಳ ಬಗ್ಗೆ ನಿಮಗೆ ಏನು ಗೊತ್ತು? ಎಷ್ಟು ಗೊತ್ತು? ನೀವು ನೋಡ್ತಾ ಇರೋ ಪೌರ್ಣಮಿ ನಿಜವಾದ ಪೌರ್ಣಮಿನೇ ಅಲ್ಲ. ಐ ಮೀನ್, ಶಿ ಹ್ಯಾಸ್ 2 ಫೇಸಸ್. 2 ಮುಖ ಇದೆ ಅವಳಿಗೆ. ಆ್ಯಕ್ಚುಲಿ ನಿಮಗೆ ಸತ್ಯ ಏನು ಅಂತ ಹೇಳಿದ್ರೆ ನೀವು ಶಾಕ್ ಆಗ್ತೀರಾ. ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀಯಾ ಅದನ್ನು ಸರಿಯಾಗಿ ಹೇಳು. ನೀವು ತಿಳ್ಕೊಂಡಿರೋ ಹಾಗೆ ಪೌರ್ಣಮಿಯಿಂದ ವಿರಾಟ್ ನೆಮ್ಮದಿಯಾಗಿಲ್ಲ. ಅಫ್ಕೋರ್ಸ್ ಪೌರ್ಣಮಿ ನಮ್ಮೆಲ್ಲರ ಮುಂದೆ ತುಂಬ ಚೆನ್ನಾಗಿ ನಾಟಕ ಮಾಡ್ತಾ ಇದ್ದಾಳೆ. ಆದರೆ ವಿರಾಟ್ ಅವಳನ್ನ ಎಲ್ಲಿಡಬೇಕೋ ಅಲ್ಲೇ ಇಟ್ಟಿದ್ದಾನೆ. ಅವಳೇನೋ ಈ ಮನೆ ಸೊಸೆಯಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಬಟ್ ದ ಫ್ಯಾಕ್ಟ್ ಈಸ್ ವಿರಾಟ್ ಅವಳನ್ನ ಹೆಂಡತಿ ಅಂತ ಒಪ್ಕೊಂಡೇ ಇಲ್ಲ. ನೋಡು, ಬಾಯಿಗೆ ಬಂದು ಹಂಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನಿನಗೆ ಅವ್ರ ಬಗ್ಗೆ ಏನು ಗೊತ್ತಿದೆ? ಗೊತ್ತಿರೋದಕ್ಕೆ ಮಾತಾಡ್ತಾ ಇದ್ದೀನಿ. ನೀವೇನೋ ಮದುವೆ ಮಾಡಿದ್ರಿ, ಹನಿಮೂನ್ಗೂ ಕಳ್ಸಿದ್ರಿ. ಬಟ್ ವಾಟ್ ಟು ಡೂ? ಅವ್ರು ಈಗಲೂ ದೂರನೇ ಇದ್ದಾರೆ. ರೀ, ಇವಳು ಹೇಳ್ತಾ ಇರೋದು ಕೇಳಿದ್ರೆ ನನಗೆ ಯಾಕೋ ಭಯ ಆಗ್ತಾ ಇದೆ ಕಣ್ರಿ. ನಿಜವಾಗ್ಲೂ ವಿರಾಟ್ ಪೌರ್ಣಮಿ ದೂರ ಇಟ್ಟಿದ್ದಾನ? ಅಂಬುಜಾ, ಅವಳೇನೋ ಹೇಳ್ತಾಳೆ ಅಂತ ನೀನು ತಲೆ ಕೆಡಿಸ್ಕೋಬೇಡ. ನಮ್ಮ ವಿರಾಟ್ ಯಾಕೆ ಹಾಗೆ ಮಾಡ್ತಾನೆ? ಅದು ಚಿನ್ನದಂತ ಹೇಳ್ತೀಯ ಪೌರ್ಣಿಮೆಯನ್ನ. ಇಫ್ ಯು ಸ್ಟಿಲ್ ಡೌಟ್ ಅಬೌಟ್ ಇಟ್, ನೀವು ನನ್ನ ಜೊತೆ ಬನ್ನಿ. ನೀವೇ ನಿಮ್ಮ ಕಣ್ಣಾರೆ ನೋಡ್ಬೋದು. ಬನ್ನಿ.
ಸರಿ ನಡಿ. ಬಾಯ್ ಅದಕ್ಕೆ. ಬಾಯ್ ಬೇಬಿ. ನಿಂತ್ಕೊಳೆ ನೋಡು, ನಿನ್ನಿಂದ ಹೇಗೆ ತಯಾರಾಗಿದ್ದಾಳೆ ಅಂತ. ಕೋತಿ ತಾನು ಮಾತ್ರ ಕೆಡೋದಲ್ಲದೆ ವನನೆಲ್ಲ ಕೆಡಿಸಿತ್ತು ಅನ್ನೋ ಹಾಗೆ ಅವಳನ್ನ ಹಾಳು ಮಾಡಿಬಿಟ್ಟಿದೆಯಲ್ಲೇ. ಓ ಮೈ ಗಾಡ್ ಅಜ್ಜಿ, ಪ್ಲೀಸ್ ಸ್ಟಾಪ್ ಬ್ಲೇಮಿಂಗ್ ಮೀ, ಓಕೆ? ಅವಳೇನು ಸಣ್ಣ ಮಗುನ ನಾನು ಹೇಳಿದ್ದನ್ನೆಲ್ಲ ಕಲ್ತ್ಕೊಳ್ಳೋದಕ್ಕೆ? ಅವಳು ಹೊರಗಿನ ಪ್ರಪಂಚ ನೋಡ್ತಾ ಇದ್ದಾಳೆ, ಅದಕ್ಕೆ ತಕ್ಕಂತೆ ಹೊಂದ್ಕೊಂಡು ಹೋಗ್ತಿದ್ದಾಳೆ. ದಟ್ಸ್ ಆಲ್. ಆ್ಯಂಡ್ ಐ ಬಿಲೀವ್ ನೀವು ಈ ಜನ್ರೇಷನ್ ಅವ್ರ ಜೊತೆ ಹೊಂದ್ಕೊಂಡು ಹೋದರೆ ಇಟ್ಸ್ ಬೆಟರ್. ನೋಡಮ್ಮ ನಂದಿನಿ, ಯಾರ ಹತ್ರ ಹೇಗೆ ಹೊಂದ್ಕೋಬೇಕು ಅನ್ನೋದನ್ನ ನಿನ್ನಿಂದ ನಾವು ಕಲ್ತ್ಕೋಬೇಕಾಗಿಲ್ಲ. ಮಾಡ್ರನ್ನು ಅಂದ್ಕೊಂಡು ಮಾಡಬಾರ್ದು ಮಾಡಕ್ ಹೋದ್ರೆ ಹೋಗಬಾರ್ದು ಆಗತ್ತೆ. ಒಂದು ಸರ್ತಿ ಬಲವಾಗಿ ಪೆಟ್ಟು ಬಿದ್ರೆ ಆಗ ಹಿರಿಯರ ಮಾತಿನ ಬೆಲೆ ಏನು ಅನ್ನೋದು ನಿಮ್ಗೆ ಅರ್ಥವಾಗತ್ತೆ. ಓ ಗಾಡ್, ಐ ಆಮ್ ಟಯರ್ಡ್ ಆಫ್ ದಿಸ್ ಓಲ್ಡ್ ಪೀಪಲ್. ಓಕೆ ಗೌರವ್, ಐ ಕಾಲ್ ಯು ಬ್ಯಾಕ್. ಮೇಡಮ್ ಪೋಸ್ಟ್ ಯಾರ ಹೆಸರಿಗೆ ಬಂದಿದೆ? 2 ಪೋಸ್ಟ್ ಇದೆ. ಒಂದು ಪೌರ್ಣಿಮಾನ ಹೆಸರಿಗೆ, ಇನ್ನೊಂದು ವಿರಾಟನ ಹೆಸರಿಗೆ ಕೋರ್ಟಿಂದ ಬಂದಿದೆ. ಕೋರ್ಟಿಂದನಾ? ಫೈನ್, ಕೊಡಿ. ಒಂದು ಸೈನ್ ಮಾಡಿ. ಕೊಡಿ. ಥ್ಯಾಂಕ್ ಯು. ಓಕೆ. ಕೋರ್ಟಿಂದ ಪೌರ್ಣಮಿ ವಿರಾಟಿಗೆ ಏನು ಬರೋದಕ್ಕೆ ಸಾಧ್ಯ? ಲೆಟ್ ಮಿ ಚೆಕ್. Divorce notice? That means ಪೌರ್ಣಮಿ ಮತ್ತೆ ವಿರಾಟ್ ಇಬ್ರು ಡಿವೋರ್ಸ್ ತಗೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಫೈನಲ್ ಹಿಯರಿಂಗ್ ವಾರೆಂಟ್ ಬಂದಿದೆ ಅಂತಂದ್ರೆ ಪ್ರೊಸೀಜರ್ ಎಲ್ಲ ಆಲ್ರೆಡಿ ಮುಗಿದು ಹೋಗಿದೆ. ಫೈನ್. ಇದನ್ನ ನಾನು ನೋಡಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಇಂಥದಕ್ಕೆಲ್ಲ ನಮ್ಮ ಮನೇಲಿ ನಾನು ಅವಕಾಶ ಮಾಡ್ಕೊಡೋದಿಲ್ಲ. ಇಷ್ಟು ದಿನ ಒಂದು ಲೆಕ್ಕ, ಇನ್ನು ಮುಂದೆ ಒಂದು. ನಾವ್ ಯು ವೇಟ್ ಅಂಡ್ ಸಿ ನಾನು ಹೇಗೆ ನಿನ್ನನ್ನು ಇನ್ಸಲ್ಟ್ ಮಾಡ್ತೀನಿ ಅಂತ. ಆಪರೇಷನ್ ಮಾಡೋಕ್ಕಾಗಲ್ಲ. ನಾನು ಬಂದು ಪೇಷಂಟ್ ಫ್ಯಾಮಿಲಿ ಹತ್ರ ಮಾತಾಡ್ತೀನಿ. ಎಕ್ಸ್ಕ್ಯೂಸ್ ಮಿ ವಿರಾಟ್. ಸರಿ, ನಾನು ಕಾಲ್ ಮಾಡ್ತೀನಿ ಆಮೇಲೆ. ಅದಕ್ಕೆ ಹೇಳಿ. ವಿರಾಟ್, ಆ್ಯಕ್ಚುಲಿ ದಸ್ ಅ ಪೋಸ್ಟ್ ಇನ್ ಯೋರ್ ನೇಮ್, ಅದನ್ನೇ ಕೊಡೋಣ ಅಂತ ಬಂದೆ. ಇನ್ಫ್ಯಾಕ್ಟ್ ಇದು ನಿನ್ನ ಹೆಸರಲ್ಲೇ ಬಂದಿತ್ತು, ನಾನೇ ಸೈನ್ ಮಾಡಿ ತಗೊಂಡೆ. ಹೋಪ್ ಯು ಡೋಂಟ್ ಮೈಂಡ್. ನೋ ಇಶ್ಯೂಸ್. ಅದಕ್ಕೆ ಥ್ಯಾಂಕ್ ಯು. ಏನು ಲೆಟರ್ ವಿರಾಟ್ ಅದು? ಅದಕ್ಕೆ ಅದು ಯಾವುದೋ ಕೋರ್ಟ್ ಅಡ್ರೆಸ್ಸಿಂದ ಬಂದಿದೆ. ಅದು ಅದಕ್ಕೆ ನಾನು ವೈ ವಿರಾಟ್, ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ? ಹಾಸ್ಪಿಟ್ಲಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಇಲ್ಲ ಇಲ್ಲ, ಅದು ನಮ್ಮ ಹಾಸ್ಪಿಟ್ಲ್ ಪಕ್ಕದ ಜಾಗ ಇದೆಯಲ್ಲ, ಅದರಲ್ಲಿ ಸ್ವಲ್ಪ ಲಿಟಿಗೇಷನ್ ಇತ್ತು. ಅದ್ರ ಸಂಬಂಧವಾಗಿ ಏನೋ ಡಾಕ್ಯುಮೆಂಟ್ ಬಂದಿರುತ್ತೆ. ಆರ್ ಯು ಶ್ಯೂರ್ ದೇರ್ ಇಸ್ ನೋ ಅದರ್ ಇಶ್ಯೂಸ್, ರೈಟ್? ಯಾ, ನೋ ಇಶ್ಯೂಸ್. ಸಾರಿ ಅದಕ್ಕೆ, ಐ ಆಮ್ ಗೆಟಿಂಗ್ ಲೇಟ್. ಹಾಸ್ಪಿಟಲ್ ಹೊರಡಬೇಕು. That's totally fine. You get ready. I'll see you later, okay? Bye.